ನಮಸ್ತೆ. ನಾನು ಮಧುಕಟ್ಟೆ, ಬೆಂಗಳೂರಿಂದ. ನಾ ಇಲ್ಲಿ ನರ್ಮದಾ ನದಿ ಹತ್ರ ಬಂದೆ. ದೀಪ್ ಶಿವಲಿಂಗ್ ಆರ್ಟ್ ಅವ್ರ ಹತ್ರ ಬಾಣಲಿಂಗವನ್ನು ಖರೀದಿ ಮಾಡೋಕ್ಕೆ ಅಂತ. ಯಾಕೆಂದ್ರೆ ಇಲ್ಲಿ ಅಥೆಂಟಿಕ್ ಆಗಿ ಸಿಗತ್ತೆ. ನಮ್ಮ ಕಣ್ಮುಂದನೇ ಅಲ್ಲಿ ಶಿಲೆನ ಆಯ್ಕೆ ಮಾಡಿ ನಮ್ಮ ಮುಂದೆ ಅದನ್ನು ಬಾಣಲಿಂಗ ಮಾಡಿ ಕೊಡುವಂಥ ಪದ್ಧತಿ ಇದೆ. ಇದು ನರ್ಮದಾ ನದಿ ಸಿಗುವಂಥ ಶಿಲೆನಲ್ಲೇ ಜಲಧಾರಣೆ ಮಾಡಿದ್ದಾರೆ. ಹಾಗೆ ಇದು 2 ಇಂಚಿನ ಬಾಣಲಿಂಗ. ಇದು ಅರ್ಧನಾರೀಶ್ವರ. ಸಂಸಾರಿಗಳು ಮಾಮೂಲಿ ಮನೆಯಲ್ಲೂ ಕೂಡ ಪೂಜೆ ಮಾಡೋಕ್ಕೆ, ಉಪಾಸನೆ ಮಾಡೋದಕ್ಕೆ ಬಳಸೋದಕ್ಕೆ ಯೋಗ್ಯವಾಗಿರೋಂಥ ಗಾತ್ರದಲ್ಲಿದೆ. ಮತ್ತು ಇದು ಅರ್ಧನಾರೀಶ್ವರದಿಂದ ಶ್ರೇಷ್ಠ ಕೂಡ. ಇದನ್ನು ಮಾಮೂಲಿ ಜನ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ತುಂಬ ಸೂಕ್ತವಾಗಿರುತ್ತೆ. ಮತ್ತು ತುಂಬ ದಿನನಿತ್ಯದ ಸಮಸ್ಯೆಗಳಿದ್ದರೆ, ಮತ್ತೊಂದಿದ್ದರೆ, ಮತ್ತು ಸಮಾಧಾನ ಬೇಕು, ಭಕ್ತಿ ಬೇಕು ಅಂದರೆ ಇದನ್ನು ಪೂಜೆ ಮಾಡೋದು ತುಂಬ ಸೂಕ್ತಕರ. ಹಾಗೆ ಇನ್ನೂ ಒಂದನ್ನು ಈ ಥರ ಮಾಡಿದ್ದಾರೆ. ಇದು ಒಂದೇ ಬಣ್ಣದ ಏಕ ಬಣ್ಣದ ಬಾಣಲಿಂಗ. ಇದ್ರೂ ಕೂಡ ಶ್ರೇಷ್ಠವಾದದ್ದು. ಸಂಸಾರಿಗಳು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದು. ಮಾಮೂಲಿ ದೇವ್ರ ಮೇಲೆ ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ಥರನೇ ಇದನ್ನು ಪೂಜೆ ಮಾಡ್ಬೋದು. ಇದು ಸಾಧಾರಣ ಕಲ್ಲಲ್ಲಿ ಮಾಡಿರುವಂಥ ಜಲಧಾರಿ ಪೀಠ. 2 ಥರದ್ದು ಇರುತ್ತೆ, ಸಿಗುತ್ತೆ. ಮತ್ತು ಎಲ್ಲ ಆಕಾರದಲ್ಲೂ ನಿಮಗೆ ಬಾಣಲಿಂಗ ಸಿಗುತ್ತೆ. ಇದು 2 ಇಂಚಿಂದ ಹಿಡಿದು 12 ಇಂಚು 13 ಇಂಚಿನವರೆಗೂ ಕೂಡ ನಮಗೆ ಇವ್ರ ಹತ್ರ ಬಾಣಲಿಂಗ ಸಿಗುತ್ತೆ. ಸಂಸಾರಿಗಳಿಗೆ ಅಂದಾಗ ಮನೆಯಲ್ಲಿಟ್ಟು ಪೂಜೆ ಮಾಡೋರಿಗೆ 2 ಇಂಚು ಸೂಕ್ತವಾದದ್ದು. ಹಾಗೆ 4 ಇಂಚಿನ ಜಲಧಾರೆ ಕೂಡ ಕೊಟ್ಟಿದ್ದಾರೆ. ನಾವು ಅಭಿಷೇಕ ಎಲ್ಲ ಮಾಡಬೇಕು ಅಂದಾಗ ತುಂಬ ಸೂಕ್ತವಾಗಿರುತ್ತೆ. ಮತ್ತು ಇಟ್ಟು ಪೂಜೆ ಮಾಡೋದಕ್ಕೂ ಜಲಧಾರಿ ಪೀಠ ಜೊತೆಗೆ ಬಾಣಲಿಂಗ ಇಟ್ಕೊಳ್ಳೋದ್ರಿಂದ ತುಂಬ ಸೂಕ್ತವಾಗಿರುತ್ತೆ. ಮತ್ತೊಂದು ಅಂದರೆ ಇವರು ಕಲಾವಿದರು, ಇಲ್ಲೇ ಲೋಕಲ್ ಕಲಾವಿದರು, ಇಲ್ಲೇ ನಿಂತು ಮಾಡೋದ್ರಿಂದ ಇವ್ರನ್ನ ಪ್ರೋತ್ಸಾಹ ನೀಡೋದು ತುಂಬ ಮುಖ್ಯ. ಇಲ್ಲಿ ಯಾರೋ ಮಾಡಿದರೆ ಇನ್ಯಾರೋ ಮಾರಿದರೆ ಅಂತ ಆಗೋದಿಲ್ಲ. ಯಾರು ತಯಾರಿಸ್ತಾರೋ, ಯಾರು ಇದನ್ನು ಕಲ್ಲ ಆಯ್ಕೆ ಮಾಡ್ಕೊಂಬಂದು ಬಾಣಲಿಂಗದ ರೀತಿ ಆಕಾರ ಕೊಟ್ಟು ಈ ರೀತಿ ಜಲಧಾರ ಪೀಠ ಯಾವ ಕಲಾವಿದರು ಮಾಡ್ತಾರೋ ಅದೇ ಕಲಾವಿದರು ತಮ್ಮ ಮಳಿಗೆನಲ್ಲಿ ಮಾರೋದ್ರಿಂದ ತಾವು ಇವ್ರ ಹತ್ರ ಪರ್ಚೇಸ್ ಮಾಡಿದ್ರೆ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟ ಹಾಗಾಗುತ್ತೆ. ನೇರವಾಗಿ ಅವರಿಗೆ ಆ ಶ್ರಮದ ದುಡ್ಡು ತಲುಪುತ್ತೆ. ಹಾಗಾಗಿ ಶಿವದೀಪ್ ಆರ್ಟ್ ಅಲ್ವಾ? ಹಾಂ, ಶಿವದೀಪ್ ಆರ್ಟ್, ಶಿವಲಿಂಗ್, ಹಾಂ, ದೀಪ್ ಶಿವಲಿಂಗ್ ಆರ್ಟ್ ಅವ್ರ ಹತ್ರನೇ ಇದನ್ನು ಪರ್ಚೇಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಹರ ಹರ ಮಹಾದೇವ್. ಥೋड़ा